ನಮಸ್ಕಾರ ರೈತ ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ. ಸರ್ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾವು ಬಳಸುವಂತಹ ಕಂಪನಿ ಕ್ಯಾಟಲ್ ಫೀಡ್ಸನ್ನು ಸುಮಾರು ಜನ ನಾವೆಲ್ಲ ಮ್ಯಾಕ್ಸಿಮಮ್ ಓನಾಗಿ ಮಾಡ್ಕೊಳ್ಳೋದು ಬದಲಾಗಿ ಹಣ ಕೊಟ್ಟು ಕೊಂಡ್ಕೊಳ್ತಾ ಇರ್ತೀವಿ. ಕಂಪನಿ ಕ್ಯಾಟಲ್ ಫೀಡ್ಗಳನ್ನು ಆ ಒಂದು ಫೀಡ್ಗಳನ್ನು ತಂದು ನಾವು ಅಂದರೆ ನಮ್ಮ ರಾಸುಗಳಿಗೆ ಕೊಟ್ಟು ಅದರಿಂದ ನಾವು ಹಾಲು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಾನು ಏನು ಹೇಳೋಕೆ ಹೋಗ್ತಾ ಇದ್ದೀನಿ ಅಂದರೆ ನೀವು ಕೊಡುವಂತಹ ಕ್ಯಾಟಲ್ ಫೀಡ್ಗಳಲ್ಲಿ ಪ್ರೋಟೀನ್ ಪರ್ಸೆಂಟ್ ಎಷ್ಟಿದೆ ಚೆಕ್ ಮಾಡಿದ್ದೀರಾ ಯಾವತ್ತಾದರೂ? ಅದರ ಪ್ರೋಟೀನ್ ಪರ್ಸೆಂಟ್ ನಿಮ್ಗೆ ಎಷ್ಟು ಹೇಳಿದೆ ಕಂಪನಿ, ನೀವು ಅದನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ? ಅದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಈ ಒಂದು ಪ್ರೆಸೆಂಟ್ ಕೆಲವೊಂದು ಕಂಪನಿಗಳು ರಿಜಿಸ್ಟರ್ಡ್ ಆಗಿರ್ಬೋದು, ನಾನ್ ರಿಜಿಸ್ಟರ್ಡ್ ಆಗಿರ್ಬೋದು, ಅಥವಾ ಯಾರೊಬ್ಬ ಸಾಮಾನ್ಯರಾಗಿರ್ಬೋದು ಫೀಡ್ಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಅದು FSSAಯಿಂದ ಅಪ್ರೂವ್ಡ್ ಆಗಿದೆಯಾ ಇಲ್ವಾ ಅದು ನಾವು ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ. ಕಡಿಮೆ ರೇಟ್ ಅಂತ ಹೇಳ್ಬಿಟ್ಟು ಫೀಡ್ಗಳನ್ನು ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ, ತಂದು ರಾಸುಗಳಿಗೆ ಕೊಡ್ತಾ ಇರ್ತೀವಿ. ಬಟ್ ಇವತ್ತು ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ ಅಂತ ಅಂದರೆ ನಮ್ಮ ರಾಸುಗಳು ನಾವೀಗ ಕಂಪ್ನಿ ಫೀಡ್ಗಳನ್ನು ತಂದು ಆಗ್ತಾ ಇರೋದ್ರಿಂದ ತಿಂತಾ ಇದ್ದಾವೆ, ಹಾಲು ಅತ್ಯುತ್ತಮ ಬರ್ತಾ ಇದ್ದಾವೆ. ಬಟ್ ನೆಕ್ಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ನಮ್ಗೇನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ರೀಪ್ರೊಡಕ್ಟಿವಿಟಿ ಪ್ರಾಬ್ಲಮ್ ಆಗ್ತಾ ಇದೆ. ನಮ್ಮ ಒಂದು ರಾಸುಗಳು ಗರ್ಭ ನಿಲ್ಲದೆ ಇರತಕ್ಕಂಥದ್ದು ಅಥವಾ ಗರ್ಭಾವಸ್ಥೆಗೆ ಬಾರದೇ ಇರತಕ್ಕಂಥದ್ದು, ಗರ್ಭಕೋಶದ ಒಂದು ಸೋಂಕುಗಳು ತಗಲ್ತಕ್ಕಂಥದ್ದು, ಮತ್ತು ಎಂಡೋಮ್ಯಾಟ್ರೈಟಿಸ್ನಂತಹ ಸೋಂಕುಗಳಾಗಿರ್ಬೋದು ಅಥವಾ ಇನ್ನೊಂದು ಮತ್ತು ಇತರೆ ಸುಮಾರು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೀವಿ. ಪ್ರೆಸೆಂಟ್ ನಮ್ಮ ಒಂದು ಕ್ಯಾಟಲ್ ಫೀಡ್ಸ್ಗಳನ್ನು ನಾವು ನೋಡ್ದಲೆ ಅವುಗಳನ್ನು ಚೆಕ್ ಮಾಡ್ದಲೆ ನಮ್ಮ ರಾಸುಗಳಿಗೆ ಕೊಡ್ತಾ ಇರೋದ್ರಿಂದ ಪ್ರೆಸೆಂಟು ಪ್ರೋಟೀನ್ ಪರ್ಸೆಂಟ್ ಎಷ್ಟಿರುತ್ತೆ? ಕಾಮನ್ ಆಗಿ ಹೇಳ್ತಾರೆ ಅವರು 18% ಆಫ್ ಪ್ರೋಟೀನ್ಸ್ ಇರುತ್ತೆ ನಮ್ಮ ಒಂದು ಕ್ಯಾಟಲ್ ಫೀಡಲ್ಲಿ. ನಾವು ಅದನ್ನು ಬ್ಯಾಗ್ ಮೇಲೂ ಸಹ ಪ್ರಿಂಟ್ ಮಾಡಿರ್ತಾರೆ. ಅಲ್ಲಿ ಟೋಟಲ್ ಡೀಟೇಲ್ಸು ಇರುತ್ತೆ. ನಾವೇನು ಮಾಡ್ತೀವಿ, ಅದೇನು ಚೆಕ್ ಮಾಡಲ್ಲ. ನಮಗೆ 1000 ರೂಪೀಸ್ ಬಿಲೋ 1000 ರೂಪೀಸ್ ಸಿಗ್ತಾ ಇದೆ ಕ್ಯಾಟಲ್ ಫೀಡ್ ಅಂತ ಅಂದರೆ ತಗೊಬಂದು ಹಾಕ್ತೀವಿ. ಇನ್ನು ಕೆಲವರು ಕಾಸ್ಟ್ ಹೆಚ್ಚಾದ್ರೂ ಪರವಾಗಿಲ್ಲ, ಸ್ವಲ್ಪ ರೇಟ್ ಹೆಚ್ಚಾಗಿದ್ರೂ ಪರವಾಗಿಲ್ಲ, ಒಳ್ಳೆ ಫೀಡನ್ನು ಕೊಡಬೇಕು ಅಂತಂದು ಒಂದು ರೈತರ ಆಸೆ ಇರುತ್ತೆ. ಕಾಸ್ಟ್ ಎಲ್ಲಿ ಹೆಚ್ಚಿರುತ್ತೆ ಅಂತಂದರೆ ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾದಾಗ ಆ ವಸ್ತುವಿನ ಬೆಲೆ ಹೆಚ್ಚಾಗಿರುತ್ತೆ, ಅಂದರೆ ಅಧಿಕವಾಗಿರುತ್ತೆ. ಅಂಥವುಗಳನ್ನು ಕೊಂಡ್ಕೊಂಡಾಗ ಅವನು ದುಬಾರಿಯ ಒಂದು ರಾ ಮೆಟೀರಿಯಲನ್ನೇ ಬಳಸಿರ್ತಾನೆ, ಅದಕ್ಕೆ ಉತ್ತಮವಾದಂತಹ ಪೋಷಕಾಂಶಗಳನ್ನೇ ತುಂಬಿರ್ತಾನೆ. ಆವಾಗ ನೀವು ಗುರುತಿಟ್ಕೊಂಡು ನೀವು ಅದನ್ನು ಪರ್ಚೇಸ್ ಮಾಡಬೇಕು. ಕಡಿಮೆ ಬೆಲೆ ಎಲ್ಲಿ ಕೊಡ್ತಿದ್ದಾನೆ ಅಂತಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್, ಅವನು ಉತ್ಪಾದನೆ ಮಾಡುವಂತಹ ವೆಚ್ಚ ಅವನು ಕಡಿಮೆ ಆದಾಗ ಅವನು ಕಡಿಮೆ ಕೊಡಲೇಬೇಕಾಗುತ್ತೆ. ಅಂದರೆ ಕಡಿಮೆ ಬೆಲೆಯ ಕಚ್ಚಾ ವಸ್ತುಗಳನ್ನು ಬಳಕೆ ಮಾಡಿರ್ತಾರೆ. ಖಂಡಿತ ನೀವು 18%ಗಿಂತ ಬಿಲೋ ಇರುವಂತಹ ಪ್ರೋಟೀನ್ ಪರ್ಸೆಂಟನ್ನು ಹೊಂದಿರುವ ಯಾವುದೇ ಕಂಪ್ನಿ ಫೀಡ್ಗಳನ್ನು ಖಂಡಿತ ಬಳಸಲೇಬೇಡಿ. ಅದು ನೀವು ಕೊಟ್ಟರು ಒಂದೇ, ಕೊಡದೇ ಇದ್ರೂ ಸಹ ಒಂದೇ. ಆ್ಯಸ್ ಇಟ್ ಈಸ್. ಅದರಿಂದ ಏನು ನಿಮ್ಗೆ ಲಾಭ ಇರೋದಿಲ್ಲ, ಲಾಸ್ ಆಗುತ್ತೆ ಅಷ್ಟೇ. ಅಂದರೆ ಹಣ ವ್ಯರ್ಥ. ಬಿಲೋ 18%ಗಿಂತ 18% ಕಡಿಮೆ ಪ್ರೋಟೀನ್ ಇರುವಂತಹ ಯಾವುದೇ ಕಂಪ್ನಿ ಫೀಡನ್ನು ನೀವು ರಿಜೆಕ್ಟ್ ಮಾಡಿ. ಅದು ಒಂಥರ ತಿಪ್ಪೆಗೆ ಹಾಕಿರುವಂತಹ ಗೊಬ್ಬರದ ರೀತಿ. ಅದರಲ್ಲೇನೂ ಇರೋದಿಲ್ಲ. ನಮ್ಮ ಒಂದು ರಾಸುಗಳಿಗೆ ಏನು ಸಿಗೋದು ಇಲ್ಲ, ಅದೇನಿಲ್ಲ. ಜಸ್ಟ್ ಹಾಕ್ತೀವಿ, ತಿಂತೀವಿ, ಸಗಣಿ ಮುಖಾಂತರ ಅದು ಹೋಗುತ್ತೆ. 20% ಇದೆಯಾ ಚೆಕ್ ಮಾಡ್ಕೊಳ್ಳಿ, 22% ಇದೆಯಾ ಚೆಕ್ ಮಾಡ್ಕೊಳ್ಳಿ, 24% ಇದೆಯಾ ಚೆಕ್ ಮಾಡ್ಕೊಳ್ಳಿ. ಇದನ್ನು ಮುಖ್ಯವಾಗಿ ನೀವು ಗಮನಿಸಿ ಕ್ಯಾಟಲ್ಗಳಿಗೆ, ನಮ್ಮ ಒಂದು ರಾಸುಗಳಿಗೆ ಕ್ಯಾಟಲ್ ಫೀಡ್ಗಳನ್ನು, ಕಂಪ್ನಿ ಫೀಡ್ಗಳನ್ನು ಪರ್ಚೇಸ್ ಮಾಡಬೇಕು ಆ್ಯಸ್ ಇಟ್ ಈಸ್. ಅದೇ ರೀತಿ ಇದರಲ್ಲಿ ಏನಾದರೂ ರಾಸಾಯನಿಕಗಳನ್ನು ಬೆರಕೆ ಮಾಡಿದಾರೆ, ಫಾರ್ಮುಲಾಸ್ ಯಾರು ಹೇಳಲ್ಲ ಬಿಡಿ. ಯಾವ ಕಂಪ್ನಿಯವನು ನನ್ನ ಫಾರ್ಮುಲಾ ಈ ರೀತಿ ಇದೆ, ನಾನು ಇಷ್ಟ ಹಾಕಿದ್ದೀನಿ ಅಂತಂದು ನೇರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ನಾವೇನೇನು ಕೊಟ್ಟಿದ್ದೀವಿ ಇಂಗ್ರೀಡಿಯೆಂಟ್ಸು ಇಷ್ಟಿಷ್ಟು ಪರ್ಸೆಂಟ್ ಅಂತ ಹೇಳ್ತಂದರೆ ಸರ್ಕಾರ ಏನು ರೂಲ್ಸನ್ನು ಮಾಡಿರುತ್ತೆ, ಇದೇ ಇರಬೇಕು ಅಂತಂದು ಏನು ಮಾಡಿರುತ್ತೆ ಅದರ ಪ್ರಕಾರ ಅವನೊಂದು ಬ್ಯಾಗ್ ಮೇಲೆ ಪ್ರಿಂಟೆಡ್ ಆಗಿರುತ್ತೆ. ಬಟ್ ಅದನ್ನು ನಾವು ಗಮನವಿಟ್ಟು ನೋಡಿದಾಗ ಖಂಡಿತ ನಮಗದು ಅರ್ಥ ಆಗುತ್ತೆ. ಆ ಒಂದು ಕ್ಯಾಟಲ್ ಫೀಡ್ಗಳಿಂದ ಅಂದರೆ ನಾವು ಯಾವುದೇ ಫೀಡನ್ನು ಕೊಟ್ಟಾಗ ಫಾಸ್ಟಾಗಿ ನಮಗೆ ರಿಸಲ್ಟ್ ಅನ್ನೋದು ಬರ್ತಾ ಇರುತ್ತೆ. ಫಾಸ್ಟ್ ರಿಸಲ್ಟ್ ಬಂದು ಎಲ್ಲೋ ಒಂದು ಇಡುವುದಂತೆ ಆಗುತ್ತೆ ಆ ಒಂದು ಫೀಡ್ಗಳಿಂದ. ಇದನ್ನು ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಅದು ರಿಜಿಸ್ಟರ್ಡ್, ನಾನ್ ರಿಜಿಸ್ಟರ್ಡ್. ಯಾರು ಅದಕ್ಕೆ ಸರ್ಟಿಫೈ ಮಾಡಿದ್ದಾರೆ, ಪ್ರತಿಯೊಂದನ್ನು ಗಮನಿಸಬೇಕಾಗುತ್ತೆ. ಅದರಲ್ಲಿ ಕ್ರೂಡ್ ಪ್ರೋಟೀನ್ಸು ಮತ್ತು ಫೈಬರ್ಸ್ ಎಷ್ಟಿದೆ, ಇತರೆ ನ್ಯೂಟ್ರಿಷನ್ಸ್, ಮಿನರಲ್ಸ್ ಎಷ್ಟಿದೆ, ಯಾವುದನ್ನು ಎಷ್ಟೆಷ್ಟಿದೆ ಕಂಪಲ್ಸರಿ ನೀವು ಗಮನ ಇದರ ಬಗ್ಗೆ ಏನಾದರೂ ಗಮನ ಹಾಕಿದ್ದಾರೆ ನಮ್ಮ ರಾಸುಗಳು ಮುಂದಿನ ಒಂದು ಲೈಫ್ ಆಟೋಮೆಟಿಕಲಿ ನಾವು ಸೇಫ್ ಮಾಡಿದಂತೆ ನಿಜ ಆಗುತ್ತೆ. ಖಂಡಿತ ಅದು ಸೇಫ್ ಆಗುತ್ತೆ. ಮತ್ತು ಇತರೆ ಒಂದು ಫೀಡ್ಗಳು ಬರ್ತಾ ಇದೆ. ಗೋಧಿ ಬೂಸ ಆಗಿರ್ಬೋದು, ಚಕ್ಕೆ ಬೂಸ ಆಗಿರ್ಬೋದು, ಅಥವಾ ಶೇಂಗಾ ಹಿಂಡಿ ಆಗಿರ್ಬೋದು. ನೀವು ಇವುಗಳನ್ನು ಹೆಚ್ಚಿನದಾಗಿ ಬಳಕೆ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಪ್ರಿಫರ್ ಮಾಡೋದು ಉತ್ತಮವಾಗಿರ್ತಕ್ಕಂಥ. ಯಾಕೆಂದರೆ ನಮ್ಮ ರಾಸುಗಳ ಮುಂದಿನ ಒಂದು ಲೈಫ್ ಚೆನ್ನಾಗಿರಬೇಕು ಅಂತ ಅಂದರೆ ನಾವು ಆ ರೀತಿ ಪ್ರಿಫರ್ ಮಾಡಬೇಕು. ಇನ್ನೂ ಉತ್ತಮ ಅಂತ ಅಂದರೆ ಸಾವಯವವಾಗಿ ಪ್ರೋಟೀನ್ಗೆ ಅಂದರೆ ಶಕ್ತಿಗೆ ಎಷ್ಟು ಬೇಕು, ಅಂದರೆ ಆ ಒಂದು ರಾಸುಗಳ ದೇಹ ನಿರ್ವಹಣೆಗೆ ಎಷ್ಟು ಬೇಕು, ಹಾಲು ಉತ್ಪಾದನೆಗೆ ಎಷ್ಟು ಬೇಕು, ಏನೇನು ಬೇಕು ಅನ್ನೋದನ್ನು ನಾವೇ ಪರಿಗಣಿಸಿ ಓನಾಗಿ ಮಾಡಿಕೊಂಡಿದ್ದೇ ಆದರೆ
ಸೊ ಫೀಡ್ ಒಂದು ವಿಷಯದಲ್ಲಿ ನಮ್ಗೆ ಯಾವುದೇ ಸಮಸ್ಯೆಗಳಂತಕ್ಕಂಥದ್ದು ಬರೋದಿಲ್ಲ. ಸೊ ಕಾಸ್ಟಲ್ಲೂ ಸಹ ನಾವು ಬೆಸ್ಟ್ ಆಫ್ ದ ಬೆಸ್ಟ್ ಮಾಡಿಕೊಂಡು ಸಣ್ಣ ರಸುಗಳಿಗೆ ನಾವೇ ಕೊಡೋದಂತೂ ಅದಂತೂ ಓಕೆ. ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಈ ಒಂದು ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಆಂಧ್ರ ಸರ್ಕಾರ ಏನು ನಡೆದಿದೆ ಅಂತಂದರೆ 18 ಮತ್ತು 18 ಬಿಲೋ 18%ಗಿಂತ ಏನು ಪ್ರೋಟೀನ್ ಪರ್ಸೆಂಟ್ ಇರುವಂತಹ ಕ್ಯಾಟಲ್ ಫೀಡ್ ಅವೆಲ್ಲವನ್ನು ಸಹ ನಿಲ್ಲಿಸಿಬಿಟ್ಟಿದೆ. ಸೊ ಅದನ್ನು ಮಾರಾಟ ಮಾಡಲೇ ಕೂಡದು, ಅದನ್ನು ಸ್ಟಾಪ್ ಮಾಡಿದರೆ 20% ಮೇಲಿರುವಂತಹ ಕ್ಯಾಟಲ್ ಫೀಡ್ಗಳನ್ನು ಮಾತ್ರ ಮಾರಾಟ ಮಾಡಬೇಕು ಅನ್ನೋ ಒಂದು ಕಾನೂನನ್ನೇ ತಂದಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಪ್ರೆಸೆಂಟ್ ಇನ್ನದು ಬಂದಿಲ್ಲ, ಮೇ ಬಿ ಮುಂದಿನ ದಿನಗಳಲ್ಲಿ ಬರಬಹುದು. 18%ಇಂದ ಬಿಲೋ ಇರುವಂತಹ ಕ್ಯಾಟಲ್ ಫೀಡ್ಗಳನ್ನು ಅದು ಮಾರಾಟ ಮಾಡೋದು ಬೇಡ, ಅದನ್ನು ನಿಲ್ಲಿಸಬೇಕು ಅನ್ನೋ ಒಂದು ಕಾನೂನು ಬರಬಹುದು. ಪ್ರೆಸೆಂಟ್ ಅಂತೂ ಆಂಧ್ರದಲ್ಲಿ ಈ ಒಂದು ಕಾನೂನು ಪ್ರಚಲಿತವಾಗಿದೆ. 18% ಮತ್ತು ಅದಕ್ಕಿಂತ ಕಡಿಮೆ ಇರುವಂತಹ ಪ್ರೋಟೀನ್ ಪರ್ಸೆಂಟ್ ಫೀಡ್ ಯಾವ ಕಂಪ್ನಿಗಳು ಮಾರಾಟ ಮಾಡ್ತಿದ್ದಾವೆ ಅವುಗಳೆಲ್ಲ ಸ್ಟಾಪ್ ಮಾಡಿಸ್ತದೆ. ಚೆನ್ನಾಗಿ 20 ಮೇಲೆ ಪ್ರೋಟೀನ್ ಪರ್ಸೆಂಟ್ ಇರುವಂತಹ ಫೀಡ್ಗಳನ್ನು ಮಾತ್ರ ಸೊ ಮಾರಾಟ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಸೊ ನೀವು ಸಹ ಅಷ್ಟೇ ಪ್ರೋಟೀನ್ ಪರ್ಸೆಂಟನ್ನು ಪರಿಗಣಿಸಿ ಹಾಲು ಉತ್ಪಾದನೆಗಾಗಿ ಉತ್ತಮವಾದಂಥ ಒಂದು ಕ್ಯಾಟಲ್ ಫೀಡ್ಗಳನ್ನು ಪರ್ಚೇಸ್ ಮಾಡ್ಕೊಳ್ಳಿ. ರೇಟ್ ಸ್ವಲ್ಪ ಹೆಚ್ಚಾದರೂ ಪರವಾಗಿಲ್ಲ. ಸೊ ಕಂಪ್ನಿ ಕಮ್ಮಿನೇ ಕೊಡ್ತಾ ಇರ್ತಾರೆ, ಬಟ್ ಮಧ್ಯವರ್ತಿಗಳು ಏನು ಮಾಡ್ತಾರೆ ಅದರ ಬೆಲೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ವರ್ಗಾವಣೆ ಆದಂತೆ ಸೊ ಕನಿಷ್ಠ 50 ರೂಪಾಯಿ ಚೇಂಜ್ ಆದೇ ಆಗ್ತಾ ಇರುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ರೇಟ್ ಹೆಚ್ಚಾದರೂ ಪರವಾಗಿಲ್ಲ. ಇಲ್ಲ ನಿಮ್ಗೆ ಅಷ್ಟು ಕಾಸ್ಟ್ ದುಬಾರಿ ಆಗುತ್ತೆ ಅನ್ನೋದಾದರೆ ಸ್ವಂತವಾಗಿ ನೀವು ಖಂಡಿತ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತಹ ಫಾರ್ಮುಲಾಸನ್ನು ನಮ್ಮ ವಿಡಿಯೋಗಳಲ್ಲಿ ನಾವು ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಅದರ ಅವಶ್ಯಕತೆ ನಿಮಗಿದ್ರೆ ಖಂಡಿತ ನಾವು ಮುಂದಿನ ವಿಡಿಯೋಗಳಲ್ಲೂ ಸಹ ಮಾಡ್ತೀವಿ ಅಂತ ಹೇಳ್ತಾ, ಸೊ ನಾನು ನಿಮ್ಮ ಅಶೋಕ್, ನಮಸ್ಕಾರ.